ಅಮಿತ್ ಶಾ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿರೋದು ಬೇರೆ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ. ಅಂಬೇಡ್ಕರ್ ಅಭಿಮಾನಿಗಳಿಗಾಗಲಿ ಅಂಬೇಡ್ಕರ್ ತತ್ವ ಆದರ್ಶನ ಅಳವಡಿಸ್ಕೊಂಡಿರೋದಾಗಲಿ ಬೇರೆ ಯಾರಿಗೂ ಅವ್ರು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀವು ಯಾವಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ನೀವು ಜಪ ಮಾಡ್ತಾಯಿದ್ದೀರಿ. ಈ ಜಪ ದೇವ್ರ ಜಪ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದಂಥ ಕೆಲಸ ಆಗ್ತದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಿರೋದು. ಬೇರೆಯವ್ರಿಗೆ ಹೇಳಿಲ್ಲ. ಅವ್ರು ಯಾವುದೋ ಅಪಮಾನ ಮಾಡಿಲ್ಲ. ನಿಜವಾಗಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಾದ್ರು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಭಾರತ ರತ್ನ ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾಯಿದ್ದಾರೆ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಷ್ಟು ಅಭಿಮಾನ ಇರೋರು, ಈ ದೇಶವನ್ನು 52 ವರ್ಷ ಆಳಿರ್ತಕ್ಕಂಥ ಮಹಾನೀಯರು, ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವರು ಭಾರತ ರತ್ನ ಕೊಡಲಿಲ್ಲ? ಇವರು ಬೇರೆ ಓಟುಗೋಸ್ಕರಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂದೆ ಇಟ್ಕೊಂಡು ಸಂವಿಧಾನ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಪ್ರಾದೇಶಿಕ ಪಕ್ಷದ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾಯಿದ್ದಾರೆ. ಒಟ್ಟಾರೆ ಇವತ್ತು ನಾವು ನೋಡಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಎಲ್ಲ ಸಮುದಾಯಗಳು ಇವತ್ತು ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ಪರಿಶಿಷ್ಟ ಜಾತಿಯವರು, ಇವನ್ನೆಲ್ಲ ಇವರು ಮತಕ್ಕೋಸ್ಕರಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇಂದು ಸುಮಾರು ನಮ್ಮ ಸ್ವತಂತ್ರ ಬಂದಾಗಿನಿಂದ ಅವ್ರನ್ನ ಹಿಡಿತಲ್ಲಿ ಇಟ್ಕೊಬೇಕಂತೇಳಿ ಇವತ್ತು ಸುಮ್ಮನೆ ವೇದಿಕೆಗಳ ಮೇಲೆ ಬಸವಣ್ಣನವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಅವರ ಒಂದು ತತ್ವ ಆದರ್ಶಗಳು ಇದುವರೆಗೂ ಯಾರೂ ಪ್ರಾಮಾಣಿಕತೆಯಿಂದ ಪಾಲನೆ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.